ಕುಶಲನಗರ ತಾಲೂಕಿನ ಗುಡ್ಡೆಹೊಸೂರು ವ್ಯಾಪ್ತಿಯಲ್ಲಿ ಪಕ್ಷಬಾಹಿರ ಚಟುವಟಿಕೆಯಲ್ಲಿ ತೊಡಗಿದ್ದ ಇಬ್ಬರು ಕಾಂಗ್ರೆಸ್ ಕಾರ್ಯಕರ್ತರನ್ನು ಪಕ್ಷದಿಂದ ಅನಿರ್ದಿಷ್ಟಾವಧಿವರೆಗೆ ಉಚ್ಚಾಟಿಸಲಾಗಿದೆ. ಈ ಕುರಿತಂತೆ ಮಾಹಿತಿ ನೀಡಿದ ಕುಶಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್, ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎವಿ ಲಕ್ಷ್ಮಣ್ ಹಾಗೂ ಬಿಎ ರಮೇಶ್ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದರೂ ಬಿಜೆಪಿ ಪರವಾಗಿ ಕೆಲಸ ಮಾಡಿರುವ ಬಗ್ಗೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಡೆದ ಸಭೆಯಲ್ಲಿ ರಮೇಶ್ ಹಾಗೂ ಲಕ್ಷ್ಮಣ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸುವಂತೆ ಸರ್ವ ಸದಸ್ಯರು ಒತ್ತಾಯಿಸಿದ್ದಾರೆ. ಹೀಗಾಗಿ ಶಾಸಕರು ಹಾಗೂ ಪಕ್ಷದ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದು ಉಚ್ಚಾಟಿಸಿರುವುದಾಗಿ ವಿಪಿ ಶಶಿಧರ್ ತಿಳಿಸಿದರು. ಪಕ್ಷದಲ್ಲಿ ಶಿಸ್ತನ್ನು ಕಾಪಾಡಿಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಕ್ರಮ ಕೈಗೊಂಡಿರುವುದಾಗಿ ಹೇಳಿದರು. ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮಣ್ ಮತ್ತು ರಮೇಶ್ ಅಂತ ಹೇಳುವ ನಮ್ಮ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂಥ ಕಾರ್ಯಕರ್ತರು ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷದ ಮಂದಿ ಜೊತೆ ಶಾಮೀಲಾಗಿ ನಮ್ಮ ಪಕ್ಷವನ್ನು ಪರೋಕ್ಷವಾಗಿ ದುರ್ಬಲಗೊಳಿಸುವಂಥ ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದರು. ಅವರ ಪಕ್ಷದಲ್ಲಿ ಮುಂದುವರಿಸಿದರೆ ಪಕ್ಷದ ಹಿತಾಸಕ್ತಿಗೆ ಧಕ್ಕೆ ಬರುತ್ತೆ ಅಂತೇಳಿ ಅಲ್ಲಿನ ಸ್ಥಳೀಯ ಎಲ್ಲ ಮುಖಂಡರುಗಳು ಕಾರ್ಯಕರ್ತರುಗಳು ಸಭೆ ಸೇರಿ ಒಂದು ಒಕ್ಕೊರಲಿನ ಸರ್ವಾನುಮತದ ನಿರ್ಣಯವನ್ನು ಮಂಡಿಸಿ ಅವರ ಪಕ್ಷದಿಂದ ಪಕ್ಷದ ಹಿತದೃಷ್ಟಿಗಾಗಿ ಉಚ್ಚಾಟನೆ ಮಾಡಬೇಕಂತಿರುವ ಶಿಫಾರಸನ್ನು ಮಾಡಿದರು. ಸೊ ಈ ಸಂಬಂಧವಾಗಿ ಒಂದೆರಡು ಪೂರ್ವಭಾವಿ ಸಭೆಗಳನ್ನು ಕರೆದು ಅವರಿಗೂ ಕೂಡ ತಿಳುವಳಿಕೆ ನೀಡಿ ಇಂಥ ಚಟುವಟಿಕೆಗಳಿಂದ ಪಕ್ಷ ದುರ್ಬಲ ಆಗುತ್ತೆ, ಪಕ್ಷದ ಬೆಳವಣಿಗೆಗೆ ಪೂರಕವಾಗಿರೋದಿಲ್ಲ, ಆ ಕಾರಣಕ್ಕಾಗಿ ಇಂಥ ಚಟುವಟಿಕೆಯಲ್ಲಿ ತೊಡಗಬಾರದು ಅಂತೇಳಿ ತಾಕೀತು ಕೂಡ ಮಾಡಲಾಗಿದೆ. ಸೊ ಇದನ್ನು ನಿರ್ಲಕ್ಷಿಸಿ ಪದೇ ಪದೇ ಅವರು BJPಯ ಮಂದಿ ಜೊತೆ ಶಾಮೀಲಾಗೋದ್ರ ಮೂಲಕ ಒಂದು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಮತ್ತು ಪಕ್ಷವನ್ನು ಪರೋಕ್ಷವಾಗಿ ದುರ್ಬಲಗೊಳಿಸುವಂಥ ಎಲ್ಲ ಷಡ್ಯಂತ್ರಗಳಲ್ಲಿ ಪಾಲ್ಗೊಂಡ ಹಿನ್ನೆಲೆಯಲ್ಲಿ ಸೊ ಇದು ಅಶಿಸ್ತನ್ನು ಸಹಿಸಿದರೆ ಮತ್ತಷ್ಟು ಚಟುವಟಿಕೆಗಳು ಇನ್ನು ಗರಿಗೆದರುತ್ತೆ ಮತ್ತು ಪುಷ್ಟಿ ನೀಡಿದಾಗುತ್ತೆ. ಪರೋಕ್ಷವಾಗಿ ಎಲ್ಲ ಅಶಿಸ್ತು ಚಟುವಟಿಕೆಗಳನ್ನು ಪಕ್ಷ ಸಹಿಸಿಕೊಳ್ಳುತ್ತೆ ಅಂತ ಹೇಳುವ ತಪ್ಪು ಸಂದೇಶ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡುವ ಮುನ್ನ ಮಾನ್ಯ ಶಾಸಕರನ್ನು ನಮ್ಮ ಜಿಲ್ಲಾ ಸಮಿತಿಯ ಅಧ್ಯಕ್ಷರ ಧರ್ಮಜ್ಯೋತಪ್ಪನವ್ರನ್ನು ಕೂಡ ಗಮನಕ್ಕೆ ತಂದು ಅವರನ್ನು ಪಕ್ಷದಿಂದ ಅನಿರ್ದಿಷ್ಟಾವಧಿಗೆ ಉಚ್ಚಾಟನೆ ಮಾಡುವಂಥ ತೀರ್ಮಾನವನ್ನು ಕೈಗೊಂಡಿದೆ. ಈ ಸಂದರ್ಭ ಗುಡ್ಡೆಹೊಸೂರು ವಲಯ ಕಾಂಗ್ರೆಸ್ ಅಧ್ಯಕ್ಷ ನಂಗಾರು ಜಗ್ಗ, ಕುಶಲನಗರ ಆರೋಗ್ಯ ಕೇಂದ್ರದ ಸ್ಥಾಯಿ ಸಮಿತಿ ಸದಸ್ಯ ದಾಮೋದರ್, SC/ST ಘಟಕದ ವಲಯಾಧ್ಯಕ್ಷ BB ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.